ಎಲ್ಲ ಒಂಥರ ಗಾರ್ಡನ್ ಥರ ಮೇಂಟೈನ್ ಮಾಡ್ಬಿಟ್ಟಿದ್ದಾರೆ ಊಟಿನ. ಎಲ್ಲಿ ನೋಡಿದ್ರು ಹೂವು, ಗಿಡ, ಮರ. ಈ ಕಡೆ ವ್ಯೂ ಅಂತೂ ಅಲ್ಟಿಮೇಟ್ ಗುರು. ಯಪ್ಪ, ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಈಗ ನಾವು ತಮಿಳ್ನಾಡಲ್ಲಿ ಇದ್ದೀವಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಮತ್ತು ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಟೈಟಲ್ ನೋಡಿ ಅಂದ್ಕೊಂಡಿರ್ತೀರ, ಇವತ್ತು ನಮ್ಮ ಪಯಣ ಬೇರೆ ರೂಟ್ ಕಡೆಗೆ. ಎಲ್ಲಿಗೆ ಅಂದರೆ ಊಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ವೆದರ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಮಳೆ ಅಂತೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರು ಎಲ್ಲ. ಹೋದರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರೆಲ್ಲ. ಸೊ ಹಂಗಾಗಿ ನಾನು ಮತ್ತು ನಮ್ಮ ಫ್ರೆಂಡ್ ಯಶಸ್, ಎಂದಿನಂತೆ ನಮ್ಮ ಟ್ರಾವೆಲ್ ಪಾರ್ಟ್ನರು ಯಶಸ್ಸು, ಹಿಮಾಲಯನಲ್ಲಿ ನಂದು ಎಕ್ಸ್ಪಲ್ಸು, 4ನೇ ರೈಡು ಊಟಿ ಕಡೆಗೆ. ಆ್ಯಂಡ್ ನಮಗೇನಾಯಿತು ಅಂದರೆ, ಆ್ಯಕ್ಚುಲಿ ನಮ್ಮನೆ ನಿಯರ್ ಮಾದಾವರ ಇದೆ, ನೈಸ್ ರೋಡು. ಸೊ ಇಲ್ಲಿ ಇವಾಗ ಏನಾಗಿದೆ ಅಂದರೆ, ಅಲ್ಲಿ 5 ಗಂಟೆಗಂತೆ ಗಾಡಿ ಬಿಡೋದು. ಇವಾಗ ನಾವು ಆಗಲೇ ಕರೆಕ್ಟಾಗಿ 3 ಗಂಟೆಗೆ ಬಿಟ್ವಿ. ಗೇಟ್ ಹಾಕ್ಬಿಟ್ಟಿದ್ದಾರೆ ಟೋಲ್ ಹತ್ರ, ಬಿಡಲ್ವಂತೆ. ಬೇಜಾರಾಗೋಯ್ತು ಗುರು. ಅಲ್ಲಿಂದ ನಮಗೆ ತುಂಬ ಹತ್ತಿರ ಆಗಿರೋದು ಮೈಸೂರು ರೋಡು. ಇವಾಗ ನಾವು ನಾಗರಬಾವಿ ರೋಡಲ್ಲಿದ್ದೀವಿ. ಆ್ಯಕ್ಚುಲಿ ನಾಗರಬಾವಿಲಿ ಇದ್ದೀವಿ ಇವಾಗ. ಇಲ್ಲಿಂದ ಮೈಸೂರು ರೋಡ್ ಕನೆಕ್ಟ್ ಆಗಿಬಿಟ್ಟು ಅಲ್ಲಿಂದ ನಮ್ಮ ರೈಡ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಮೈಸೂರು ರೋಡಲ್ಲಿ. ಸೊ ಬಂಡೀಪುರ ರೂಟೆಲ್ಲ ಬಂದು ನಿಮಗೆ ಗೊತ್ತೇ ಇರುತ್ತೆ, ಟೈಗರ್ ರಿಸರ್ವು, ಫಾರೆಸ್ಟ್ ಏರಿಯಾ ಫುಲ್ಲು. ಆ್ಯಂಡ್ ಹೋಗೋ ದಾರಿ ಮಾತ್ರ ಸಾಕಾಗಿದೆ ಗುರು. ಸೊ ಬನ್ನಿ ಸಿಗೋಣ ಮೈಸೂರು ರೋಡ್ಗೆ ಹೋದ್ಮೇಲೆ. ನೋಡಿ ಹೆಂಗೆ ಬೇಕೋ ಹಂಗೆ ಎಳಿತಾರೆ ನನ್ನ ಮಕ್ಕಳು. ಇವಾಗ ಮೈಸೂರು ರೋಡ್ಗೆ ಎಂಟ್ರಿ ಆಗಿದ್ವಿ. ಅಂದರೆ ಬಂಡೀಪುರ ಟೈಗರ್ ರಿಸರ್ವ್ ಏನಿದೆ, ಅದು ನಾವು 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿರಬೇಕು. ಆವಾಗ ಅವಾಗ ತಾನೇ ಓಪನ್ ಆಗುತ್ತೆ. ಈಗ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೇಟ್ಗಳು ಅವಾಗ ಓಪನ್ ಮಾಡ್ತಾರೆ 6 ಗಂಟೆಗೆ. ಏಕೆ ಅಂದರೆ ನೈಟೆಲ್ಲ ಅಲ್ಲಿ ಗಾಡಿ ಓಡಿಸೋಂಗಿಲ್ಲ. ಸೊ ಹಂಗಾಗಿ ನಾವು 6 ಗಂಟೆಗೆ ಅಲ್ಲಿದ್ದರೆ ಫಸ್ಟ್ ಗಾಡಿ ನಮ್ಮದೇ ಇರುತ್ತೆ. ಆವಾಗ ಫುಲ್ಲು ರೋಡೆಲ್ಲ ಫುಲ್ ಖಾಲಿ. ಒನ್ ವೇ ಅನಿಸುತ್ತದೆ ಆ್ಯಕ್ಚುಲಿ, ಗೊತ್ತಿಲ್ಲ ನನಗೆ ಅಷ್ಟು ಕರೆಕ್ಟಾಗಿ. ಆವಾಗ ಸಖತ್ತಾಗಿರುತ್ತೆ, ಒಳ್ಳೆ ಸೈಟಿಂಗ್ಸ್ ಆಗುತ್ತೆ, ಪ್ರಾಣಿಗಳೆಲ್ಲ ಓಡಾಡ್ತಿರುತ್ತೆ. ತುಂಬ ಕಾಣಿಸೋದು ಆನೆ ಮತ್ತು ಜಿಂಕೆ. ಸೊ ನೋಡೋಣ, ಬೇರೆ ಏನಾದರೂ ಸೈಟಿಂಗ್ ಆದರೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹಂಗೆ ಆನ್ ರೋಡ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗಾಯ್ಸ್. ಇವಾಗ ನಾವು ಮದ್ದೂರಲ್ಲಿದ್ದೀವಿ. ಟೈಮ್ ಆಗಿದೆ 5:14. ರೋಡೇ ಸಾಕ್ತಾ ಇಲ್ಲ ಗುರು ಈ ಮೈಸೂರ್ದು. ನಾವು ಆ ಕಡೆಯಿಂದ ಪ್ಲ್ಯಾನ್ ಇದ್ದಿದ್ದು. ಸೊ ಕುಣಿಗಲ್ಲಿಂದ ಬಂದಿದ್ರೂ ಆಗಿರೋದು. ಸೀದಾ ನಾವು ಮದ್ದೂರಿಗೆ ಬರ್ತಿದ್ವಿ. ಹುಲಿಯೂರು ದುರ್ಗ ರೂಟ್ ಇದೆ, ಸ್ಟ್ರೈಟ್ ಬಂದುಬಿಟ್ರೆ ಮದ್ದೂರು. ಬಟ್ ಅಲ್ಲೂ ಪರವಾಗಿಲ್ಲ, ರೋಡು ಓಕೆ. ಬಟ್ ಇದು ಹಂಪ್ಸ್ಗಳು ಜಾಸ್ತಿ. ಮೈಸೂರು ಇನ್ನು 60 ಕಿಲೋಮೀಟ್ರ್ ಇದೆ. ಏನು ಜನನು, ಯಾವ ರೋಡಲ್ಲಿ ಎಲ್ಲಿ ಬರಬೇಕು ಏನು ಅಂತಲೇ ಗೊತ್ತಾಗಲ್ಲ ಈ ನನ್ನ ಮಕ್ಕಳಿಗೆ. ಗೈಸ್, ಕರೆಕ್ಟಾಗಿ ಇವಾಗ ನಮ್ಮ ಸಕ್ಕರೆ ನಾಡು ಮಂಡ್ಯನಲ್ಲಿ ಇದ್ದೀವಿ. ಈ ಮಂಡ್ಯನಲ್ಲಿ ನೀವು ವಿಲೇಜ್ ಸೈಡ್ ಹೋಗ್ಬಿಡ್ಬೇಕು, ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ. ಆ ವೈಬ್ಸೇ ಬೇರೆ. ಕಾವೇರಿ ನೀರು ಹರಿತಾ ಇರುತ್ತೆ ಎಲ್ಲಿ ನೋಡಿದ್ರು. ಬರೀ ಕಬ್ಬಿನ ಗದ್ದೆಗಳು, ಭತ್ತ ಅದನ್ನೇ ಹಾಕಿರ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಎಲ್ಲಾದರೂ ಟಿಫನಿಗೆ ನಿಲ್ಲಿಸ್ಬೇಕು. ಊಟಿಲಿ ಮೇ ಬಿ ರೈನ್, ಮಳೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ನಮಗೆ ನಾರ್ಮಲಾಗಿ ಫಾಗು, ಚಳಿ ಎಲ್ಲ ಇದ್ದೇ ಇರ್ತೈತೆ, ತುಂಬಾ ಚಳಿ ಇರುತ್ತೆ. ಅಲ್ಲಿ ಹೋಗಿ ಯಾವ ಥರ ಹೆಂಗೆ ಏನು ಅಂತ ಸೊ ಕ್ಯಾಂಪ್ ಮಾಡೋಣ ಅಂತ ನಾವು ಟ್ರೈ ಮಾಡ್ತಾಯಿದ್ದೀವಿ. ನಮ್ಗೆ ಆ್ಯಕ್ಚುಲಿ ರಿಸ್ಕ್ ಅದು ಕ್ಯಾಂಪಿಂಗ್ ಎಲ್ಲ ಅಲ್ಲಿ. ಸೊ ಹೊಸ ಜಾಗ, ಹಳೆ ಬ್ರಿಡ್ಜು, ಹೊಸ ಬ್ರಿಡ್ಜು, ರೈಲ್ವೆ ಬ್ರಿಡ್ಜು, ಟೋಟಲ್ 4 ಬ್ರಿಡ್ಜ್ ಐತೆ ಗುರು. ಇಲ್ಲಿ 5 ಬ್ರಿಡ್ಜ್ ಇದೆ ರೈಲ್ವೇದು ಸೇರಿ. ಗುರು ಸನ್ರೈಸ್ ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ ಇಲ್ಲಿಂದ. ವಾವ್, ಸಕ್ಕತ್ತು ಗುರು. ಇಲ್ಲೆಲ್ಲ ಫುಲ್ಲು ಭತ್ತ ಹಾಕ್ಬಿಟ್ಟಿದ್ದಾರೆ ಗೈಸ್. ಚಾಮುಂಡಿ ಬೆಟ್ಟ ನೋಡಿ ಕವರ್ ಆಗ್ಬಿಟ್ಟಿದೆ ಫುಲ್ಲು ಫಾಗಲ್ಲಿ.
ಅಪ್ಪ ಏನು ಗುರು, ಮಾರ್ನಿಂಗ್ ಮೈಸೂರು ನೆಕ್ಸ್ಟ್ ಲೆವೆಲು ವ್ಯೂ. ಹೆಂಗಿದೆ ಗೊತ್ತಾ ರೋಡ್ಸು, ಸಖತ್ತಾಗಿದೆ. ದಕ್ಷಿಣ ಕಾಶಿ ನಂಜನಗೂಡಿಗೆ ಸ್ವಾಗತ. ಸೂಪರ್. ಫಸ್ಟ್ ಟೈಮ್ ನಂಜನಗೂಡಿಗೆ ಬರ್ತಾ ಇರೋದು ನಾನು. ಊಟಿ 105, ನಂಜನಗೂಡು, ಕೊಳ್ಳೇಗಾಲ ಮೇಲೂ ಹೋಗ್ಬೋದು, ಸಖತ್ ದೂರ ಆಗುತ್ತೆ. ಸೊ ಗೈಸ್, ಇವಾಗ ಗುಂಡ್ಲುಪೇಟೆಯಲ್ಲಿ ಇದ್ದೀವಿ. ಒಂದು 5 ಕಿಲೋಮೀಟ್ರ್ ಬ್ಯಾಕು ಅಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಯಾವುದೋ ಬೇಗೂರು ಅಂತ ಒಂದಿತ್ತು. ಸೊ ಆ ಊರಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಆ್ಯಂಡ್ ರೈಟ್ ನಾವು ಗುಂಡ್ಲುಪೇಟೆ. ಇದಾದಮೇಲೆ ನಮಗೇನು ಸಿಗಲ್ಲ ಅನಿಸುತ್ತೆ ಯಾವುದೇ ಟೌನು. ಸೊ ಸೀದಾ ಬಂಡೀಪುರ. ಸೊ ನಿದ್ದೆ ಸಕ್ಕದಾಗಿ ಎಳೀತಾ ಇದೆ. 2 ಗಂಟೆಗೆ ಎದ್ದಿರೋದು. ರೈಡ್ ಇದ್ದಾಗ ಮಾತ್ರ ಎದ್ಬಿಡ್ತೀವಿ, ಅದೇ ಬೇರೆ ಯಾವ ಕೆಲಸಕ್ಕೂ ಎದ್ದೇಳಲ್ಲ. ಹೇಯ್ ಇಲ್ಲ ನೋಡಿ, ಹಿಂಗೆ ರೈಟ್ ಹೋದರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ಏನು ಗುರು, ಇಷ್ಟು ದೂರ ಐತೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ದಾರಿ. ಮೈಸೂರಿಂದ ಒಂದು 40-50 ಕಿಲೋಮೀಟ್ರ್ ಐತಪ್ಪ. ಸೊ ಗೈಸ್, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಸೊ ಇಲ್ಲಿ ನಮಗೆ ಫಾರೆಸ್ಟ್ ಗೇಟು. ಇಲ್ಲಿಂದ ಫುಲ್ಲು ಫಾರೆಸ್ಟ್ ಗುರು. ಸೊ ಕಾರೆಲ್ಲ ಇದ್ದರೆ ಅಲ್ಲಿ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ. ಸೊ ಬೈಕಿಗೇನು ತಗೊಳಲ್ಲ ಫೀಸು. ಮಳೆ ಬರ್ತಾಯಿದ್ರೆ ಹೆಂಗಿರೋದು ಗೊತ್ತಾ ಗುರು ರೋಡಿದು. ಜಿಂಕೆ ಇತ್ತು ಗುರು, ಮಿಸ್ ಆಗೋಯ್ತು ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ. ಇನ್ನೂ ಸಿಗುತ್ತೆ ಬೇಜಾನು. ಓಹೋ, ಇಲ್ಲಿ ನೋಡ್ರಿ ಮಂಗೂರು ಕೋತಿಗಳೆಲ್ಲ ಡಿಫ್ರೆಂಟು ಗುರು ಇಲ್ಲಿ. ಮಸ್ತಾಗಿದೆ ಗುರು, ಏನೇ ಹೇಳಿ ಸಖತ್ತಾಗಿದೆ ಬಂಡೀಪುರ ಫಾರೆಸ್ಟ್. ನೋಡಿ ಸ್ಕೂಲ್ ವ್ಯಾನ್ ಹೆಂಗಿದೆ ಇಲ್ಲಿ. ಅಲ್ಲೆಲ್ಲ ಯೆಲ್ಲೋ ಕಲರ್ ಇದ್ದರೆ ನಮ್ಮ ಕಡೆ ಫಾರೆಸ್ಟ್ ಇಲ್ಲಿ ಎಲಿಫೆಂಟು ಗುರು. ಕ್ರೇಜಿ ಎಲ್ಲ ನೋಡಿ ಹೆಂಗಿದೆ ವ್ಯೂ. ಅಯ್ಯೋ ಹಂಸ ಬಂದ್ಬಿಡ್ತು ಮೊಬೈಲ್ ತೆಗಿಯೋ ಟೈಮ್ಗೆ. ಆದರೂ ಸರಿಯಾಗಿ ಹಾಕೋರು ಗುರು ಹಂಸೆಲ್ಲ. ಅಲ್ಲಿರೋದು ತುಂಬ ದೊಡ್ಡ ಮೌಂಟೇನ್ ರೇಂಜಸ್ ಐತೆ ಆ ಕಡೆ, ಫುಲ್ ಕಂಟಿನ್ಯೂಸ್ ಹಂಗೆ ಅಷ್ಟೇ ದೊಡ್ಡ ಮೌಂಟೇನು. ಚದಪತ್ತಿ ರೋಡ್ ಮಾತ್ರ ಸಕ್ಕದ ಮಾಡಿದ್ರು ಗುರು. ಏನೈತೆ ಗೊತ್ತಾ ವ್ಯೂ ಇಲ್ಲಿಂದ, ಕ್ರೇಜಿ ಗುರು. ನೋಡಿ ಹೆಂಗೆ ಕಾಣಿಸುತ್ತೆ. ಊಟಿ ಈ ಕಡೆ, ಸರಿಯೂರು. ಸೊ ಲೈಟಾಗಿ ಬಿಸಿಲು ಬಂದಿದೆ. ಸೊ ಗೈಸ್, ಇವಾಗ ಮಾಸಿನಗುಡಿ ಟೌನಲ್ಲಿದ್ದೀವಿ. ಇಲ್ಲೊಂದು ಗ್ಯಾರೇಜ್ ಸಿಕ್ಕಿದ್ರೆ ಲೂಪ್ ಮಾಡಿಸ್ಕೊಬೇಕು ಚೈನು. ಸೊ ಇದೇ ಘಾಟು 36 ಏರ್ ಪಿನ್ ಬೆಂಡ್ಸ್ ಇರೋದು. ಸೊ ಇದು ಬಂದು ಯಾವ್ದು ಗುರು ಏರ್ ಪಿನ್ ಬೆಂಡ್ ಇದು? ಮೇ ಬಿ 32 ಅನಿಸುತ್ತೆ. 2-3 ಅಷ್ಟೇ ಗೇರ್ಸು, ಜಾಸ್ತಿ ಹಾಕೋಕ್ಕಾಗ್ತಾನೆ ಇಲ್ಲ. ಏನು ಕ್ರೇಜಿ ಆಗಿದೆ ಗುರು. ಓಹೋ ಮೈ ಗಾಡ್, ಸೂಪರ್ ವ್ಯೂ ಇಲ್ಲಿಂದ ಮಾತ್ರ. ಒಳ್ಳೆ ವಾಟರ್ ಫಾಲ್ಸ್ ಇಲ್ಲಿಂದ. ಪೈನು ಅಪ್ಪ ಬರ್ತಾ ಬರ್ತಾ ಫುಲ್ ಟಾಪಿಗೆ ಬಂದ್ಬಿಟ್ಟಿದ್ದೀವಿ. ಆ್ಯಂಡ್ ಫುಲ್ಲು ಇಲ್ಲೆಲ್ಲ ಫಾಗ್ ಐತೆ. ಆಗಲೇ 10 ಗಂಟೆ ಗುರು ಬೆಳಗ್ಗೆ. ಕ್ವೀನ್ ಆಫ್ ಹಿಲ್ಸ್ ವೆಲ್ಕಮ್ಸ್ ಯು. ಇದು ಫೋಟೋಶೂಟ್ಗೆ ಹಾರ್ಸು. ಕ್ರೌಡ್ ಇದೆ ಊಟಿಲಿ, ಸ್ವಲ್ಪ ಜನ ಇದ್ದಾರೆ.
ಸೋಮವಾರ ಬೆಳಗ್ಗೆ ಅಲ್ವಾ, ಲೆಸ್ ಕ್ರೌಡ್. ಎಲ್ಲ ಒಂಥರ ಗಾರ್ಡನ್ ಥರ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ ಊಟಿನ. ಎಲ್ಲಿ ನೋಡಿದ್ರು ಹೂವು, ಗಿಡ, ಮರ, ವೈಬೇ ಬೇರೆ ಗುರು ಇಲ್ಲಿ ಸೀರಿಯಸ್ಲಿ. ಒಬ್ಬೊಬ್ಬೊಬ್ಬ ಹೆಂಗಿದೆ ನೋಡಿ ಊರು. ಗೈಸ್ ಬೈಕ್ಸ್ ಎಲ್ಲ ಪಾರ್ಕ್ ಮಾಡಿದ್ದೀವಿ. ಸೊ ಅಲ್ಲಿ ಗೌರ್ಮೆಂಟ್ ರೋಸ್ ಗಾರ್ಡನ್ ಇದೆ, ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಬಂದ್ವಿ ಫಸ್ಟ್ ಸ್ಪಾಟ್ ಇದು.